ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಇದು ಭಾರತದಲ್ಲೇ ಅತಿ ದೊಡ್ಡ ಕಾರ್ ಸಂಗ್ರಹಾಲಯ, ಕಾರ್ ಮ್ಯೂಸಿಯಂ. ಇದು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಿರ್ಮಾಣ ಮಾಡಿರೋದು ಮೈಸೂರಲ್ಲಿ. ಇದೊಂದು ಮೈಸೂರಿಗೆ ಹೆಮ್ಮೆ. ಇಲ್ಲಿ ಏನಂದರೆ, ಹಳೆಯ ಕಾಲದ ಕಾರ್ಗಳಿರಲಿ, ಟೂ ವೀಲರ್ ಇರಲಿ, ತ್ರೀ ವೀಲರ್ ಇರಲಿ, ಯಾವುದು ಹಳೆಯ ಕಾಲದ್ದು ಮೋಟರು ವಾಹನಗಳಿದೆ ಎಲ್ಲದೂ ಇದು ಒಂದೇ ಮ್ಯೂಸಿಯಮಲ್ಲಿ ನೋಡೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರ್ ಕ್ರೇಜ್ ಇರೋರಿಗಂತೂ ತುಂಬ ಖುಷಿ ಕೊಡುತ್ತಿದ್ದು. ನೋಡಿ, ಇದು ಕಾರು ಇಂಜಿನ್ದು ಒಳಗಡೆ ಹೇಗಿರುತ್ತೆ ಅಂತ ಓಪನ್ ಮಾಡಿಟ್ಟಿದ್ದಾರೆ. ತುಂಬ ಸ್ವಚ್ಛವಾಗಿದೆ, ನೀಟಾಗಿ ಹಳೆ ಕಾರನ್ನ ರೆಡಿ ಮಾಡಿ ತುಂಬ ನೀಟಾಗಿ ನಿಲ್ಲಿಸಿದ್ದಾರೆ. ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಇದ್ದಂಗಿದೆ ಇದು. ಯಾಕಂದರೆ ಹಳೆ ಕಾಲದ್ದೆಲ್ಲ ನಾವು ನೋಡಿರಲ್ಲ. ಇಲ್ಲಿ ಹಳೆ ಕಾಲದ್ದು ಟೂ ವೀಲರು, ಫೋರ್ ವೀಲರು, ಮಿಲ್ಟ್ರಿಗೆ ಸಂಬಂಧಪಟ್ಟಿದ್ದು, ಹಳೆ ರಾಜರು ಓಡಿಸ್ತಾ ಇದ್ದಿದ್ದು, ದೊಡ್ಡ ವ್ಯಕ್ತಿಗಳು ಓಡಿಸ್ತಾ ಇದ್ದಿದ್ದು, ಹಳೆ ಕಾಲದ್ದು ಅಂಥ ಕಾರ್ಗಳೆಲ್ಲ ಪ್ರತಿಯೊಂದು ಇದೆ ಇಲ್ಲಿ. ಫ್ಯಾಮಿಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಒಂದು ವಿಸಿಟ್ ಕೊಡಿ. ಮೈಸೂರಿಂದ ಪಟ್ಟಣಕ್ಕೆ ಹೋಗೋ ರೋಡಲ್ಲಿದೆ. ಮೈಸೂರಿಂದ ಬೆಂಗಳೂರಿಗೆ ಹೋಗೋರು ಖಂಡಿತ ನೋಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಯಾರು ವಿಡಿಯೋ ನೋಡ್ತಾರೋ ಒಂದ್ಸಲಿ ಬಂದು ವಿಸಿಟ್ ಕೊಡಿ. ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಅದು ಅಲ್ಲದೆ ಭಾರತದಲ್ಲೇ ಅತಿ ದೊಡ್ಡ ಕಾರ್ ಮ್ಯೂಸಿಯಂ ಅಂತ ಹೆಸರು ಪಡೆದಿದೆ. ಪಯಣ ಅಂತ ಈ ಮ್ಯೂಸಿಯಂ ಹೆಸರು. ನೀವು ಎದುರುಗಡೆ ನೋಡಿಬಿಟ್ರೆ ತುಂಬ ಖುಷಿ ಆಗ್ಬಿಡ್ತೀರ. ಮೇಯ್ನ್ ಏನಂದರೆ, ಇಲ್ಲಿ ನಮ್ಮ ವಿಷ್ಣು ಸಾರ್ದು ಕಾರಿದೆ, ಮುಂದೆ ಅವ್ರದ್ದು ಬರುತ್ತೆ ನೋಡಿ. ಫ್ಯಾಮಿಲಿ ಜೊತೆ ಬಂದು ಒಂದು ವಿಸಿಟ್ ಕೊಡಿ. ಮೊದಲು 20 ರೂಪಾಯಿ ಇತ್ತು, ಈಗ 50 ರೂಪಾಯಿ ಮಾಡಿದ್ದಾರೆ ಒಬ್ಬರಿಗೆ. ಬೆಳಿಗ್ಗೆ 9:30-10 ಗಂಟೆಯಿಂದ ಓಪನ್ ಆದರೆ ನಿಮಗೆ ಸಂಜೆವರೆಗೂ ಇರುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಖುಷಿಯಾಗುತ್ತೆ ಆ ಥರ ಒಂದೇ ಕಡೆ ವಿಧ ವಿಧವಾದ ಹಳೆ ಕಾಲದ ಕಾರುಗಳು ಅಷ್ಟು ನೀಟಾಗಿ ನಿಲ್ಲಿಸಿರೋದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡಿ, ಹಳೆ ಕಾಲದ ಕಾರುಗಳಾದ್ರೂ 50, 70, 80 ವರ್ಷದ ಕಾರುಗಳಾದ್ರೂ ಎಷ್ಟು ನೀಟಾಗಿ ಪೇಂಟ್ ಮಾಡಿ ನೀಟಾಗಿ ಇಟ್ಟಿದ್ದಾರಲ್ವ. ಎದುರುಗಡೆ ನೋಡೋದೇ ಒಂದು ಚಂದ. ಕಾರುಗಳನ್ನ, ಹಳೆ ಕಾಲದ ಕಾರನ್ನ ಆಗ ಯಾವ ಥರ ಉಪಯೋಗಿಸ್ತಿದ್ರು ಅನ್ನೋದನ್ನ ಎದುರುಗಡೆ ನೋಡೋದೇ ತುಂಬ ಖುಷಿಯಾಗುತ್ತೆ. ನೋಡಿ, ಇದು ಟೂ ವೀಲರ್ಸು. ಯಮಹ, ರಾಜ್ದೂತ್, ಆ ಥರ ಪ್ರತಿಯೊಂದು ವೆಹಿಕಲ್ಲು ಇದೆ. ಸೈಕಲಿಂದ ಹಿಡಿದು ಪ್ರತಿಯೊಂದು ಇದೆ ಇಲ್ಲಿ. ಸೈಕಲಿಂದ ಹಿಡಿದು ಪ್ರತಿಯೊಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಳೆ ಕಾಲದ ಅಂಬಾಸಿಡರ್ ಥರ ಕಾರ್ಗಳು.
ಇಲ್ಲಿಗೆ ತುಂಬ ವಿದೇಶಿಗರು ಬರ್ತಾರೆ, ಟೂರಿಸ್ಟರು ತುಂಬ ಬರ್ತಾರೆ. ಯಾಕಂದರೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಅದು ಈ ಥರ ಒಂದು ದೊಡ್ಡ ಶೋರೂಮ್ ಇರೋದು ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಬಂದಿಲ್ಲಿ ನೋಡ್ಕೊಂಡು ಹೋಗ್ತಾರೆ. ಮೈಸೂರಿಗೆ ಬಂದರೆ ಆಲ್ಮೋಸ್ಟ್ ಮಿಸ್ ಮಾಡಲ್ಲ ಇದನ್ನು. ವಿಡಿಯೋ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಕಾರ್ದು ಮುಗ್ದಾದ್ಮೇಲೆ ಇನ್ನೊಂದಿದೆ, ಸಿನಿಮಾ ಥಿಯೇಟ್ರಿಗೆ ಸಂಬಂಧಪಟ್ಟಿದ್ದು, ಕ್ಯಾಮ್ರಕ್ಕೆ, ಹಳೆ ಕಾಲದ್ದು ಮಿಷಿನ್ ಹೆಂಗೆ ಮಾಡ್ತಿದ್ರು, ಟೇಪ್ ಹೆಂಗೆ ಮಾಡ್ತಿದ್ರು ಅನ್ನೋದು ಹಳೆ ಕಾಲದ್ದು ಮಿಷಿನ್ಗಳೆಲ್ಲ ಇದೆ. ಅದು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ನೀವು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಆ ವಿಡಿಯೋನು ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನೋಡಿ, ಇದು ಯುದ್ಧಕ್ಕೆ ಬಳಸ್ತಿದ್ದಂಥ ಗಾಡಿಗಳು, ಮಿಲಿಟ್ರಿಯಲ್ಲಿ ಯುದ್ಧಕ್ಕೆ ಬಳಸ್ತಿದ್ದಂಥ ಗಾಡಿಗಳು. ಕಾಲ ಚೇಂಜ್ ಆದಂತೆ ಪ್ರತಿಯೊಂದು ಗಾಡಿ ರೂಪ, ಅದರ ವ್ಯವಸ್ಥೆ ಎಲ್ಲ ಚೇಂಜ್ ಆಗಿದೆ. ನೋಡಿ, ಇದು ಯುದ್ಧದ ವಾಹನ. ಇದು ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಆ ಥರ ಕವರ್ ಮಾಡಿ ಸೆಂಟ್ರಲ್ಲಿ ಬಂದೂಕಿಟ್ಟು ಸುಡ್ತಿದ್ರು ಆಗ. ನೋಡಿದು ವಿಷ್ಣು ಸರ್ದು ಕಾರ್. ಇದು ವಿಷ್ಣು ಸರ್ದು ಫೋಟೋನು ನಿಲ್ಸೋರಲ್ಲಿ. ಇದು ಕಾರ್ದು ಒಳಗಿನ ಸ್ಪೇರ್ ಪಾರ್ಟ್ಸ್ಗಳು ಹೇಗಿರುತ್ತೆ ಅಂತ ಹೊರಗಡೆ ತೆಗೆದು ನೇತಾಕಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಂಜಿನ್ ಇರ್ಬೋದು, ಟೈರ್ ಇರ್ಬೋದು, ಬಾನೆಟ್ ಇರ್ಬೋದು, ಒಂದೊಂದು ಪದಾರ್ಥನೂ ಯಾವ ಥರ ಇರುತ್ತೆ ಅಂತ. ನೋಡಿ, ಮೆಟೆಡರು 80 ಯಾರು ಹುಟ್ಟಿರ್ತಾರೆ ಅವರಿಗೆ ತುಂಬ ನೆನಪಿರುತ್ತೆ. ಆಗ ಜಾಸ್ತಿ ಇದರೊಳಗೆ ಎಲ್ಲರೂ ಓಡಾಡ್ತಾ ಇದ್ದದ್ದು. ಓಕೆ ಕನ್ನಡಿಗರೇ, ಬಾಯ್. ಮೇನ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಸಬ್ಸ್ಕ್ರೈಬ್ ಆಗಿ ಕನ್ನಡದವ್ರಿಗೂ